ನಮಸ್ಕಾರ ಇಂಜಿನಿಯರ್ಸ್. ಕಾಲಮ್ ಮಾರ್ಕಿಂಗನ್ನು ನಾವು ಮಾಡಲು ಡ್ರಾಯಿಂಗಲ್ಲಿ ಗ್ರಿಡ್ ಲೈನನ್ನು ಕೊಟ್ಟಿರ್ತಾರಲ್ಲ, ಆ ಗ್ರಿಡ್ ಲೈನ್ನ ಪ್ರಕಾರ ಸೈಟಲ್ಲಿ ಲೈನ್ ಡೋರಿಯನ್ನು ಕಟ್ಟಬೇಕಾಗುತ್ತೆ. ಮೊದಲಿಗೆ ಇಂಜಿನಿಯರ್ಸ್ ನಾನು ಡ್ರಾಯಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 20 by 38 feet 7 inch ಡೈಮೆನ್ಷನ್ ಇರತಕ್ಕಂಥ ಡ್ರಾಯಿಂಗ್ ಆಗಿರುತ್ತೆ. ಮತ್ತು G+3 ಫ್ಲೋರ್ಗಳನ್ನು ಈ ಬಿಲ್ಡಿಂಗ್ ಒಳಗೊಂಡಿದೆ. ಈಗ ಇಲ್ಲಿ ನಾವು ಕಾಲಮ್ ಮಾರ್ಕಿಂಗನ್ನು ಮಾಡಬೇಕಂದ್ರೆ ಔಟರ್ ಬೌಂಡ್ರಿಯನ್ನು ನಾವು ಫಸ್ಟು ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇಂಜಿನಿಯರ್ಸ್, ಇವಾಗ ಔಟರ್ ಲೈನನ್ನು ನಾವು ಫಿಕ್ಸ್ ಮಾಡಿದ್ವಿ. ಔಟರ್ ಲೈನ್ ಅಂದರೆ ನೋಡಿ, ಇಲ್ಲಿ ಡ್ರೈನೇಜ್ ಇದೆ. ಈ ಡ್ರೈನೇಜ್ ಆದಮೇಲೆ ನಮಗೆ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದು. ಇದೇ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ನೋಡಿ, ಇದು ಪ್ಲಾಸ್ಟಿಂಗ್ ಮಾಡಿದಾರಲ್ಲ ವಾಲ್, ಇದು ಎಂಡ್ ಲೈನ್ ಆಗಿರುತ್ತೆ. ಇಲ್ಲಿಂದ ಆ ಎಂಡ್ಗೆ 38 feet 7 inch ಇದೆ. ನಿಮಗೆ ಡ್ರಾಯಿಂಗಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಅದಾದ ನಂತರ ಹೀಗೆ ವರ್ಟಿಕಲ್ ಆಗಿ 38 feet 7 inch ಇದೆ. ಅದೇ ರೀತಿ ಈ ಪಾಯಿಂಟಿಂದ ಅಂದರೆ ಕಾಂಪೌಂಡ್ ವಾಲ್ದು ಎಡ್ಜ್ ಇದೆಯಲ್ಲ, ಆ ಪಾಯಿಂಟಿಂದ ರೈಟ್ಗೆ ಈ ಎಂಡ್ಗೆ 20 feet ಇದೆ. ಸೊ ನಾವಿವಾಗ ಏನು ಮಾಡಬೇಕಂದ್ರೆ, ಇದು ಔಟರ್ ಲೈನನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಈ ಲೈನ್ ಡೋರಿಗೆ ಕಟ್ಟಿದ್ವಲ್ಲ, ಇದು ಔಟರ್ ಲೈನ್ ಆಗಿರುತ್ತೆ. ಅದೇ ರೀತಿ ಈ ಕಾಂಪೌಂಡಿಂದ ಡ್ರಾಯಿಂಗಲ್ಲಿ ನಿಮಗೆ ತೋರಿಸ್ತಿದ್ದೀವಿ ನೋಡಿ, ಈ 1 feet 10 inch ಆದಮೇಲೆ ಲೈನ್ ಡೋರಿ ಬರಬೇಕಾಗಿರುತ್ತೆ. ಸೊ ಇಲ್ಲಿಂದ 1 feet 10 inch ಮೆಜರ್ ಮಾಡಿ ಇಲ್ಲಿ ಇನ್ನೊಂದು ಲೈನ್ ಡೋರಿಯನ್ನು ಕಟ್ಟಿದ್ವಿ. ಮತ್ತು ಅಲ್ಲೂ ಕೂಡ ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೀವಿ ನೋಡಿ, ಅಲ್ಲೂ ಕೂಡ ಕಾಂಪೌಂಡ್ ವಾಲಿಂದ 1 feet 10 inch ಮಾರ್ಕ್ ಮಾಡಿಬಿಟ್ಟು ಲೈನ್ ಡೋರಿಯನ್ನು ಕಟ್ಟಿದ್ವಿ. ನೀವಿಲ್ಲಿ ನೋಡ್ತಿದ್ದೀರಾ ಇಂಜಿನಿಯರ್ಸ್, ಕಾಂಪೌಂಡ್ ವಾಲಿಂದ 1 feet 10 inch ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ರೀತಿ ಆ ಕಡೆ ಎಂಡಲ್ಲೂ ಕೂಡ 1 feet 10 inch ಮಾರ್ಕ್ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ 1 feet 10 inch ಬಿಟ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ನಿಮಗೆ ಇನ್ನೊಂದು ಸರಿ ತೋರಿಸ್ತೀವಿ ನೋಡಿ. ನೀವಿಲ್ಲಿ ನೋಡ್ತಿರ್ಬೋದು 1 feet 10 inch ಇಲ್ಲೂ ಕೂಡ ಇದೆ. ಅಂದರೆ 22 inch ಆಗುತ್ತೆ 1 feet 10 inch ಅಂದರೆ. ಇಲ್ಲೂ ಕೂಡ ಮಾರ್ಕನ್ನು ಮಾಡಿ ಲೈನ್ ಡೋರಿಯನ್ನು ಕಟ್ಟಿದ್ದೀವಿ. ಈಗ ಔಟರ್ ಲೈನ್ ಆ ಕಡೆ ಇದು ನೋಡಿ, ಔಟರ್ ಲೈನು. ಅದೇ ರೀತಿ ಇದು 38 feet 7 inch ಲೈನು. ಈಗ ಈ ಎರಡೂ ಲೈನ್ ಕಟ್ಟಿರ್ತಕ್ಕಂಥದ್ದು ರೈಟ್ ಆ್ಯಂಗಲ್ನಲ್ಲಿ ಇದೆಯಾ ಇಲ್ವೋ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕು. ಅದನ್ನು ಹೇಗೆ ಚೆಕ್ ಮಾಡ್ತೀವಿ ಅಂದರೆ 3-4-5 ಮೆಥಡನ್ನು ಯೂಸ್ ಮಾಡೋದರ ಮೂಲಕ. ನಿಮಗೆ ಅದನ್ನು ಕೂಡ 3-4-5 ಮೆಥಡನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ಇಲ್ಲಿ 3 feet ಇದೆ. ಅದೇ ರೀತಿ ಅಲ್ಲಿ ಮಾರ್ಕ್ ಕಾಣೋದಕ್ಕೆ ಅಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ವಿ. 3 feetಗೆ 3 feet ಆಯಿತು. ಓಕೆ ಬೇ. ಈಗ ನಾವು ಇಲ್ಲಿ 4 feet ಮಾಡ್ಕೋಬೇಕು. ಈ ಲೈನಲ್ಲಿ 4 feet ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಳ್ತೀವಿ ರೀ ನೋಡಿ. ಇಲ್ಲೂ ಕೂಡ 4 feet ಮಾರ್ಕ್ ಮಾಡ್ಕೊಂಡ್ವಿ. ಅದೇ ರೀತಿ ಈ ಕಡೆ 4 feetಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಓಕೆ, ಈ ಎರಡೂ ಕೂಡ ಮಾರ್ಕ್ ಆದಮೇಲೆ ಈಗ ಇಸ್ ಥರ ಪಕಡೋ ರಾಶಿಗೆ. ಈಗ ನೋಡಿ, ಆ ಪಾಯಿಂಟಿಂದ ಈ ಪಾಯಿಂಟ್ಗೆ 5 feet ಬರಬೇಕು. ಆಗ ಇದು ರೈಟ್ ಆ್ಯಂಗಲ್ನಲ್ಲಿ ಇದೆ ಅಂತ. ಬಂದಿಲ್ಲ ಅಂದರೆ ಈ ಲೈನ್ನ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಇವಾಗ ಚೆಕ್ ಮಾಡೋಣ ನೋಡಿ. ಇಲ್ಲಿ 5 ಅಡಿ ಕರೆಕ್ಟಾಗಿ ಬರ್ತಾ ಇಲ್ಲ, ರಾಂಗ್ ಬರ್ತಾ ಇದೆ. ಸೊ ನಾವಿವಾಗ ಏನು ಮಾಡಬೇಕು, ಈ ಲೈನ್ ಡೋರಿಯನ್ನು ಲೆಫ್ಟಿಗೆ ತೊಗೋಬೇಕು. ಸೊ ಲೆಫ್ಟಿಗೆ ತೊಗೊಂಡ್ರೆ 5 feet ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಲೆಫ್ಟಿಗೆ ತೊಗೊಂಡ್ರೆ 5 feet ಕೂರುತ್ತೆ. ಸೊ ಈಗ ಅದು 5 feet ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಇವಾಗ ಈ ಲೈನನ್ನು ಮೂವ್ ಮಾಡ್ಕೊಂಡು ನೋಡೋಣ ನೋಡಿ. ಈ ಲೈನು ಇವಾಗ ಕರೆಕ್ಟ್ ಮಾಡಿದ್ವಿ. ರೆಫರೆನ್ಸ್ ಲೈನ್ ತೊಗೊಂಡಿದ್ವಲ್ಲ, ಸ್ವಲ್ಪ ಮಿಸ್ಟೇಕ್ ಬಂತು. ಮತ್ತು ಈ ಲೈನ್ನು ಕೂಡ ಕರೆಕ್ಟ್ ಮಾಡಿದ್ವಿ. ಈ ಲೈನ್ನು ಕೂಡ ನೋಡಿ. ಇವಾಗ ಅಲ್ಲಿ ನೋಡಿ, ಅಲ್ಲಿ 3 feet ಇಟ್ಕೊಂಡಿದ್ದಾರೆ. ಅದೇ ರೀತಿ ಈ ಕಡೆ 4 feet ಇಟ್ಕೊಂಡಿದ್ದಾರೆ ನೋಡಿ. ಈಗ 5 feet ಕರೆಕ್ಟಾಗಿ ಆ ಲೈನ್ಗೆ 5 feet ಬಂದಿರತಕ್ಕಂಥದ್ದು. ಔಟರ್ ಗ್ರಿಡ್ ಲೈನನ್ನು ಫಿಕ್ಸ್ ಮಾಡಿದ್ದೀವಿ. ಇದಾದಮೇಲೆ ನಾವು ಈ ಎರಡೂ ಗ್ರಿಡ್ ಲೈನನ್ನು ರೆಫರೆನ್ಸ್ನೊಂದಿಗೆ ಉಳಿದಿರುವ ಗ್ರಿಡ್ ಲೈನನ್ನು ನಾವು ಫಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. 2 ಗ್ರಿಡ್ ಲೈನ್ ಕಾಣ್ತಾ ಇದೆಯಲ್ಲ, ಒಂದು ಇದು ಔಟರ್ ಲೈನ್ ಆಗಿರುತ್ತೆ. ಅದಾದಮೇಲೆ 1 feet 4 inch ನೋಡಿ, ನಿಮಗೆ ತೋರಿಸ್ತೀನಿ ಡ್ರಾಯಿಂಗಲ್ಲಿ ನೋಡಿ. ಇಲ್ಲಿ 1 feet 4 inch 1 feet 4 inch ಆದಮೇಲೆ ಇನ್ನೊಂದು ಅಂದರೆ 4th ಗ್ರಿಡ್ ಲೈನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿಂದ 1 feet 4 inch ಬಿಟ್ಟು ನಾವು ಅಲ್ಲಿ ನೈಲ್ಸನ್ನು ಹೊಡೆದಿದ್ದೀವಿ. ಅಲ್ಲಿಂದ ಅದೇ ರೀತಿ ಈ ಕಡೆ ರೈಟ್ ಸೈಡಲ್ಲೂ ಕೂಡ ಈ ಲೈನ್ ಡೋರಿಯಿಂದ 1 feet 4 inch ಬಿಟ್ಟು ಇನ್ನೊಂದು ನೈಲ್ಸನ್ನು ಹೊಡೆದು ಲೈನ್ ಡೋರಿಯನ್ನು ಕಟ್ಟಿದ್ದೀವಿ. ಇದು ನಮ್ಮದು 4th ಗ್ರಿಡ್ ಲೈನ್ ಆಗಿರುತ್ತೆ. ಪ್ರತಿ ಗ್ರಿಡ್ ಲೈನನ್ನು ಕಟ್ಟುವಾಗಲೂ ಕೂಡ ಅದರ ಮೆಜರ್ಮೆಂಟನ್ನು ಚೆಕ್ ಮಾಡಬೇಕಾಗುತ್ತೆ. 4th ಗ್ರಿಡ್ ಲೈನನ್ನು ನಾನು ನಿಮಗೆ ತೋರಿಸ್ದೆ. ಅದಾದಮೇಲೆ 3rd ಗ್ರಿಡ್ ಲೈನನ್ನು ನಾವು ಮಾಡ್ತೀವಿ. ಸೊ ಎರಡೂ ಕಡೆನೂ ಅಂದರೆ ಲೆಫ್ಟ್ ಕಡೆನೂ ಆಗಿರ್ಬೋದು, ಅದೇ ರೀತಿ ರೈಟ್ ಕಡೆನೂ ಕೂಡ ಎರಡೂ ಕಡೆ ನಾವು ಮೆಜರ್ಮೆಂಟನ್ನು ಚೆಕ್ ಮಾಡಿ ಆಮೇಲೆ ನಾವು ಲೈನ್ ಡೋರಿಯನ್ನು ಕಟ್ಟಬೇಕಾಗುತ್ತೆ ನೋಡಿ. 3rd ಗ್ರಿಡ್ ಲೈನ್ ಇದೆಯಲ್ಲ, ಇದು 4th ಗ್ರಿಡ್ ಲೈನಿಂದ 13 feet 2 inch ಇದೆ ಇಲ್ಲೇ. ಸೊ 13 feet 2 inch ಆದಮೇಲೆ 3rd ಗ್ರಿಡ್ ಲೈನ್ ಬರ್ತಾ ಇದೆ. ಸೊ ಆವಾಗ ನಾವೇನು ಮಾಡಬೇಕು, ಇಲ್ಲಿ ಲೈನ್ ಡೋರಿ ಕಟ್ಟಾಗಿದೆ ನೋಡಿ. ಇದೇ 4th ಗ್ರಿಡ್ ಲೈನ್ ನಿಮಗೆ ತೋರಿಸ್ತಾ ಇದೆ ನೋಡಿ. ಈ ಗ್ರೀನ್ ಲೈನ್ ಕಾಣ್ತಿದೆಯಲ್ಲ, ಇದೇ 4th ಗ್ರಿಡ್ ಲೈನ್. ಇಲ್ಲಿಂದ 13 feet 2 inch ಆದಮೇಲೆ ಝೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ. ಅಲ್ಲಿ ಬರ್ತಾ ಇದೆಯಲ್ಲ, ಇದೇ 3rd ಗ್ರಿಡ್ ಲೈನ್ ಆಗಿರುತ್ತೆ. ಇದನ್ನು ನಾವು ಇಲ್ಲೂ ಕೂಡ 13 feet 2 inch ಮೆಜರ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದನೂ ಕೂಡ 13 feet 2 inch ಮೆಜರ್ ಮಾಡಿಕೊಂಡು ಅಲ್ಲಿ ನಾವು ಗ್ರಿಡ್ ಲೈನನ್ನು ಕಟ್ಟಬೇಕಾಗುತ್ತೆ. ಈಗ ಆಲ್ರೆಡಿ ಕಟ್ಟಿದ್ದೀವಿ.
ಅದು ಇದೆಯಾ ಇಲ್ವಾ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. 4th ಗ್ರಿಡ್ ಲೈನಲ್ಲಿ ಅವರು ಟೇಪನ್ನು ಇಟ್ಕೊಂಡಿದ್ದಾರೆ. ಈಗ ಆ ಪಾಯಿಂಟಿಂದ ಇಲ್ಲಿ 13 feet 2 inch ಬರಬೇಕು. ನೀವು ಇಲ್ಲಿ ಗಮನಿಸ್ತಿರ್ಬೋದು ಇಂಜಿನಿಯರ್ಸ್, ಕರೆಕ್ಟ್ ಇದೆ. 3rd ಗ್ರಿಡ್ ಲೈನಿಂದ 2nd ಗ್ರಿಡ್ ಲೈನ್ಗೆ 10 feet ಇದೆ. 10 feet ನೀವು ನೋಡಿರ್ಬೋದು. ನೋಡಿ ಡ್ರಾಯಿಂಗ್ ಇದೇ ರೀತಿ ಇದೆ. ಇದೇ ರೀತಿ ಇಲ್ಲಿ ಎಕ್ಸ್ಕವೇಷನ್ ಕೂಡ ಆಗಿದೆ. ಈಗ ಲೆಫ್ಟಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ? 10 feet ಬರ್ತಾ ಇದೆ. ಈಗ ಲೆಫ್ಟಲ್ಲಿ ಅವರು ಟೇಪನ್ನು ಇಟ್ಕೊಳ್ತಿದ್ದಾರೆ ಈ ಪಾಯಿಂಟಿಂದ. ಈಗ 10 feet ಇದೆಯಲ್ವ ಅಂತ ಅಲ್ಲಿ ಚೆಕ್ ಮಾಡೋಣ. ನೋಡಿ ಅವರು ಇಟ್ಕೊಂಡಿದ್ದಾರೆ. ನೀವು ಇಲ್ಲಿ ಗಮನಿಸ್ತಿರ್ಬೋದು. ಹತ್ರಕ್ಕೂ ಹೋಗಿ ತೋರಿಸ್ತೀನಿ ನೋಡಿ. 10 feet ಕರೆಕ್ಟಾಗಿ ಬರ್ತಾ ಇದೆ. ಓಕೆನಲ್ಲ ನೋಡಿ, 10 feet ಅಲ್ಲಿಂದ ಕರೆಕ್ಟಾಗಿದೆ. ಈಗ ಲಾಸ್ಟ್ ಲೈನ್ ಡೋರಿಯನ್ನು ನೋಡಿ. 2nd ಗ್ರಿಡ್ ಲೈನಿಂದ 1st ಗ್ರಿಡ್ ಲೈನ್ 12 feet 3 inch ಇದೆ. ಈಗ ಅದು ಇದೆಯಾ ಅಂತ ಲೆಫ್ಟಲ್ಲಿ ಚೆಕ್ ಮಾಡೋಣ. ನೋಡಿ ಈಗ ಲೈನ್ ಡೋರಿಯಿಂದ ಇಟ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ ಈ ಕಡೆಯೂ ಕೂಡ ಲೈನ್ ಡೋರಿಯಲ್ಲೇ ಇಟ್ಕೊಂಡಿದ್ದಾರೆ ನೋಡಿ. ಆದರೆ ಅಲ್ಲಿ ಎಷ್ಟು ಬರ್ತಾ ಇದೆ ಅಂದರೆ 12 feet 3.5 inch ಬರ್ತಾ ಇದೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಷ್ಟು ಥರ ತೊಡೋದು 12 feet 3.5 inch ಬರ್ತಾ ಇದೆ. ಯಾಕೆ ಇಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಈ ಕಡೆ ಲೆಫ್ಟ್ ಸೈಡಲ್ಲಿ ನಾವು ಇಲ್ಲಿ 12 feet 3.5 inch ಬರ್ತಾ ಇದೆ. ಯಾಕೆ ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ, 1/2 inch ಯಾಕೆ ವೇರಿಯೇಷನ್ ಹೋಗ್ತಾ ಇದೆ ಅಂದರೆ ನೋಡಿ, ಇಲ್ಲಿ ಲೈನ್ ಡೋರಿಯನ್ನು ಕಟ್ಟಿದ್ವಲ್ಲ, ಇಲ್ಲಿ ಇನ್ನೂ ನಾವು ಕರೆಕ್ಟ್ ಮಾಡಿಲ್ಲ. ಈ ಕಡೆ ಸೈಡಲ್ಲಿ ಮೆಜರ್ಮೆಂಟನ್ನು ನಾವಿನ್ನೂ ಚೆಕ್ ಮಾಡಿಲ್ಲ ನೋಡಿ. ಇಲ್ಲಿ ಬ್ಲಾಕ್ಸನ್ನು ಇಟ್ಟು ನಾವು ಲೈನ್ ಡೋರಿಯನ್ನು ಕಟ್ಟಿದ್ದೀವಿ. ಆದರೆ ಅಲ್ಲಿ ಮೆಜರ್ಮೆಂಟನ್ನು ಇನ್ನೂ ಕೂಡ ಚೆಕ್ ಮಾಡಿಲ್ಲ. ಇಲ್ಲಿ ಚೆಕ್ ಮಾಡಿ ಕಟ್ಟಿ ಆದಮೇಲೆ ನಮಗೆ ಇಲ್ಲೂ ಕೂಡ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನಾವು ಈ ಕಡೆ ಕರೆಕ್ಟನ್ನು ಮಾಡಬೇಕಾಗುತ್ತೆ. ಈ ಕಡೆ ಕರೆಕ್ಟ್ ಮಾಡೋಣ ನೋಡಿ. ಇದು ತುಂಬ ಜಾಸ್ತಿ ಬರ್ತಾಯಿತ್ತು ಈ ಕಡೆ ಇಟ್ಟಿರೋದು. ಅದಕ್ಕೋಸ್ಕರ ಆ ಎಂಡ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ನಮಗೆ. ಈಗ ಅವರು ಅದಕ್ಕೇ ಬ್ಲಾಕ್ನ ಸ್ವಲ್ಪ ಈ ಕಡೆಗೆ ಇಟ್ಟರು. 12 feet 3 inch ಬರಬೇಕು ನೋಡಿ. ಸರಿ ಮಾಡ್ತಾಯಿದ್ದಾರೆ ಇವರು. ಬ್ಲಾಕನ್ನು ಮೂವ್ ಮಾಡೋದರ ಮೂಲಕ ಸರಿ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಆ ಪಾಯಿಂಟಿಂದ 12 feet 3 inch ಇತ್ತು. ಸೊ ಇಲ್ಲೂ ಕೂಡ 12 feet 3 inch ಬರ್ತಾ ಇದೆ. ಪಕಡ್ಲಿ ನೋಡಿ. ಈಗ ಅದು ಲೆಫ್ಟ್ ಸೈಡಿಗೆ ಹೋಗುತ್ತೆ. ಇಲ್ಲಿ 12 feet 3 inch ಆಯಿತು. ಈಗ ಅದೇ ರೀತಿ ರೈಟ್ ಸೈಡಲ್ಲೂ ಕೂಡ 12 feet 3 inch ಬರಬೇಕಾಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ 12 feet 3 inch ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನ. ಆದರೆ ಫಸ್ಟು ಇದು ಕರೆಕ್ಟ್ ಬರ್ತಾ ಇರಲಿಲ್ಲ. ನಾವು ಈ ಕಡೆ ಕರೆಕ್ಟ್ ಮಾಡಿರೋದ್ರಿಂದ ಸೊ ಅದು ಆ ಮೆಜರ್ಮೆಂಟು ಇಲ್ಲೂ ಕೂಡ ಕರೆಕ್ಟಾಗಿ ಬರ್ತಾ ಇದೆ. ಇಲ್ಲೂ ಕೂಡ ನೋಡಿ 10 feet ಬರಬೇಕಾಗುತ್ತೆ ಈ ಗ್ರಿಡ್ ಲೈನಲ್ಲಿ ನೋಡಿ. ಇಲ್ಲೂ ಕೂಡ 10 feet ಮಾರ್ಕಿಂಗನ್ನು ಮಾಡಿದ್ದೀವಿ. ಓಕೆ ನೋಡಿ. ಈಗ ಲೈನ್ ಡೋರಿ ಎಂಡ್ಗೆ ಇಟ್ಕೊಂಡಿದ್ದಾರೆ ಟೇಪ್ನ. ಅದೇ ರೀತಿ ಈ ಕಡೆಗೆ 13 feet 2 inch ಬರಬೇಕಾಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಉಸ್ತರಫ್ ಬರ್ತದೆ, ಸ್ವಲ್ಪ ಆ ಕಡೆಗೆ ಹೋಗ್ಬೇಕಾಗುತ್ತೆ. ಓಕೆನಾ ನೋಡಿ. ಈಗ 13 feet 2 inch ಕರೆಕ್ಟ್ ಇದೆ. ಸೊ ಎರಡೂ ಕಡೆಯೂ 13 feet 2 inch ಕರೆಕ್ಟ್ ಆಯ್ತು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ಅಲ್ಲಿ ಬ್ಲಾಕನ್ನು ಇಟ್ಟಿದ್ದೀವಲ್ವ, ಆ ಬ್ಲಾಕನ್ನು ಹಾಗೆ ಇಡಬಾರ್ದು. ಅಲ್ಲಿ ನಾವು ಮಾರ್ಟರನ್ನು ಹಾಕಬೇಕು ಸುತ್ತಲೂ ಕೂಡ. ಅಂದರೆ ಆ ಬ್ಲಾಕ್ ಅಲ್ಲೇ ಫಿಕ್ಸ್ ಆಗಿರಬೇಕು. ಆ ರೀತಿ ಫಿಕ್ಸ್ ಮಾಡೋದ್ರಿಂದ ನಮಗೆ ಆ ಬ್ಲಾಕ್ ಎಲ್ಲೂ ಕೂಡ ಮೂವ್ ಆಗೋಲ್ಲ ಮತ್ತು ಪಾಯಿಂಟ್ ಕೂಡ ಚೇಂಜ್ ಆಗೋಲ್ಲ. ಸೊ ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಬರೀ ಕಾಲಮ್ ಮಾರ್ಕಿಂಗ್ ಅಲ್ಲ, ಕಾಲಮ್ ರಿನ್ಫೋರ್ಸ್ಮೆಂಟನ್ನು ಪ್ಲೇಸ್ ಮಾಡಿ ಆದಮೇಲೆ ಅದು ಟಾಪ್ಗೆ ಬರುತ್ತಲ್ಲ, ಅಲ್ಲೂ ಕೂಡ ನಾವು ಮೆಜರ್ಮೆಂಟನ್ನು ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿಯೂ ಕೂಡ ಈ ಬ್ಲಾಕ್ ಯೂಸ್ಗೆ ಬರುತ್ತೆ. ಹಾಗಾಗಿ ನಾವು ಇದರ ಸುತ್ತಲೂ ಕೂಡ ಮಾರ್ಟರನ್ನು ಹಾಕ್ಕೊಂಡು ಅಲ್ಲೇ ಆ ಪಾಯಿಂಟನ್ನು ಫಿಕ್ಸ್ ಮಾಡ್ಕೋಬೇಕು ನೋಡಿ. ಎ ಗ್ರಿಡ್ ಲೈನ್ ಆಲ್ರೆಡಿ ಹೋಗಿದೆ. ಈಗ ಬಿ ಗ್ರಿಡ್ ಲೈನನ್ನು ಅವರು ಕಟ್ತಾ ಇದ್ದಾರೆ. ಈ ಗ್ರೀನ್ ಲೈನ್ ಬಂದಿದೆಯಲ್ಲ, ಇದೇ ಬಿ ಗ್ರಿಡ್ ಲೈನ್. ಇದೇ ಲಾಸ್ಟ್ ಅವರು ಕಟ್ತಾ ಇರ್ತಕ್ಕಂಥದ್ದು ನೋಡಿ. ಲಾಸ್ಟಲ್ಲಿ 14 feet 4 inch ನಾವು ಎ ಮತ್ತು ಬಿ ವರ್ಟಿಕಲ್ಗೆ ಇದೆ ಅಂತ ಹೇಳಿದ್ವಿ. ಈಗ ಅಲ್ಲಿ ಕಟ್ಟಿದ್ದಾರೆ. ಈಗ ಅದೇ ರೀತಿ ಫ್ರಂಟಲ್ಲೂ ಕೂಡ ನಾವು ಚೆಕ್ ಮಾಡ್ತಾಯಿದ್ವಿ. ಇಲ್ಲೂ ಕೂಡ 14 feet 4 inch ಬರಬೇಕು. ಆ ಲೈನಿಂದ ಈ ಲೈನ್ಗೆ ನೀವು ನೋಡ್ತಾ ಇರ್ಬೋದು, ಅವ್ರು ಕರೆಕ್ಟ್ ಮಾಡಿದ್ರು 14 feet 4 inch ಬಂದಿದೆ. ಸೊ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಡ್ರಾಯಿಂಗ್ನಲ್ಲಿರ್ತಕ್ಕಂಥ ಗ್ರಿಡ್ ಲೈನನ್ನು ನಾವಿವಾಗ ಸೈಟಲ್ಲಿ ಕಟ್ಕೊಂಡಿದ್ದೀವಿ. ಈಗ ನಮ್ಮ ಕೆಲಸ ಲೈನ್ ಡೋರಿಯನ್ನು ನಾವೇನು ಮೇಲೆ ಕಟ್ಟಿದ್ದೀವಲ್ವ, ಅದನ್ನು PCC ಮೇಲೆ ಲೈನನ್ನು ಟ್ರಾನ್ಸ್ಫರ್ ಮಾಡಬೇಕು. ಆ ರೀತಿ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಆ ಲೈನ್ಗಳ ರೆಫರೆನ್ಸನ್ನು ತೊಗೊಂಡು ನಾವು ಕಾಲಮ್ ಮಾರ್ಕಿಂಗನ್ನು ಮಾಡ್ಬೋದು. ನಿಮಗೆ ಇವಾಗ ಒಂದು 2 ಕಾಲಮ್ ಮಾರ್ಕಿಂಗನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಈಗ ಪ್ಲಸ್ ಆಕಾರದಲ್ಲಿ ನಮಗೆ ಗ್ರಿಡ್ ಲೈನನ್ನು ಕಟ್ಕೊಂಡಿದ್ದೀವಿ. ಈಗ ಅದೇ ಪ್ಲಸ್ ಆಕಾರದಲ್ಲಿರ್ತಕ್ಕಂಥ ಲೈನನ್ನು ಕೆಳಗಡೆ ಟ್ರಾನ್ಸ್ಫರ್ ಮಾಡಲು ಪ್ಲಂಬನ್ನು ಯೂಸ್ ಮಾಡಬೇಕಾಗುತ್ತೆ. C5 ಕಾಲಮ್ನ ನಾವಿವಾಗ ಮಾರ್ಕ್ ಮಾಡ್ತಿರ್ತಕ್ಕಂಥದ್ದು. ಹಾರಿಜಾಂಟಲ್ ಗ್ರಿಡ್ ಲೈನ್ ಇದೆಯಲ್ಲ, ಇಲ್ಲಿ ಇವಾಗ ಪ್ಲಂಬಬ್ನ ಡ್ರಾಪ್ ಮಾಡ್ತಾ ಇದ್ದೀವಿ. ಕೆಳಗಡೆ 1 ಪಾಯಿಂಟ್ ಆಗುತ್ತೆ.
ಅದೇ ರೀತಿ ಇದೇ ಹಾರಿಜಾಂಟಲ್ ಲೈನಲ್ಲಿ ಇನ್ನೊಂದು ಭಾಗದಲ್ಲಿ ಮತ್ತೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ವಿ ಪ್ಲಂಬೋವನ್ನು ಬಿಟ್ಟು. ಇಲ್ಲಿ ಇದನ್ನು ಡ್ರಾಪ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು, ಪಾಯಿಂಟ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಇನ್ನೊಂದು ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಕೂಡ ನಾವು ಇವಾಗ ಡ್ರಾಪ್ ಮಾಡ್ತಾ ಇದೀವಿ ನೋಡಿ. ಈಗ ಇಲ್ಲಿ 2 ಪಾಯಿಂಟ್ ಆಯಿತು, ಅಂದರೆ ಈಗ ಹಾರಿಜಾಂಟಲ್ ಲೈನಲ್ಲಿ 2 ಪಾಯಿಂಟ್ ನಮಗೆ ಸಿಕ್ತು. ಇದಾದಮೇಲೆ ವರ್ಟಿಕಲ್ ಆಗಿದೆಯಲ್ಲ ನೋಡಿ ಲೈನು, ಇಲ್ಲಿಂದನೂ ಕೂಡ 2 ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಒಂದು ಸೈಡಲ್ಲಿ ಈಗ ಪ್ಲಂಬೋವನ್ನು ಡ್ರಾಪ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಪಾಯಿಂಟಲ್ಲೂ ಕೂಡ ಇವಾಗ ಪಾಯಿಂಟನ್ನು ಡ್ರಾಪ್ ಮಾಡ್ತಾ ಇದ್ದೀವಿ. 4 ಪಾಯಿಂಟ್ ಸಿಕ್ಕಿ ಆದಮೇಲೆ ಆ ಪಾಯಿಂಟ್ಗಳನ್ನ ನಾವು ಮಾರ್ಟರ್ ಮೇಲೆ ಲೈನ್ ಡೋರಿಯನ್ನು ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಾರಿಜಾಂಟಲ್ ಗ್ರಿಡ್ ಲೈನ್ ಇದೆಯಲ್ಲ, ಇಲ್ಲಿಂದ ಬ್ಯಾಕ್ ಸೈಡ್ಗೆ 1 ಫೀಟನ್ನು ನಾವು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಫ್ರಂಟ್ ಸೈಡ್ಗೂ ಕೂಡ 1 ಫೀಟ್ ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ವರ್ಟಿಕಲ್ ಗ್ರಿಡ್ ಲೈನ್ ಇದೆಯಲ್ಲ, ಇಲ್ಲಿಂದ ಲೆಫ್ಟ್ ಸೈಡ್ಗೆ 4 ಇಂಚ್ ಮಾರ್ಕನ್ನು ಮಾಡ್ಕೋಬೇಕು. ರೈಟ್ ಸೈಡ್ಗೂ ಕೂಡ 4 ಇಂಚ್ ಮಾರ್ಕನ್ನು ಮಾಡ್ಕೋಬೇಕು. ಟೇಪ್ ಮತ್ತು ರೈಟ್ ಆ್ಯಂಗಲ್ನ ಯೂಸ್ ಮಾಡಿಕೊಂಡು ನಾವು ಈ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಲೆಫ್ಟ್ ಸೈಡ್ಗೆ 4 ಇಂಚ್ ಮತ್ತು ರೈಟ್ ಸೈಡ್ಗೆ 4 ಇಂಚ್ ಯಾಕೆ ಅಂತ ಹೇಳಿದ್ರೆ, ಈ ಕಾಲಮ್ ಸೈಜ್ ಇರ್ತಕ್ಕಂಥದ್ದು 8 ಇಂಚ್ ಬೈ 24 ಇಂಚ್ ಆಗಿರುತ್ತೆ. ಅದರಿಂದ ಇದು ಕಾಲಮ್ಗೆ ಸೆಂಟರ್ಗೆ ಇರೋದ್ರಿಂದ ಸೆಂಟರಿಂದ ಲೆಫ್ಟ್ಗೆ 4 ಇಂಚ್ ಮಾಡಿದ್ದೀವಿ, ಸೆಂಟರಿಂದ ರೈಟ್ಗೆ 4 ಇಂಚ್ ಮಾಡಿದ್ದೀವಿ. ಸೊ ಇದು 8 ಇಂಚ್ ಕಾಲಮ್ ಆಗುತ್ತೆ. ಮತ್ತು ಹಾರಿಜಾಂಟಲ್ ಗ್ರಿಡ್ ಲೈನಿಂದನೂ ಕೂಡ ಸೆಂಟರ್ಗೆ ಇರೋದ್ರಿಂದ ಬ್ಯಾಕ್ ಸೈಡ್ಗೆ 1 ಫೀಟ್ ಮಾಡಿದ್ದೀವಿ ಮತ್ತು ಫ್ರಂಟ್ ಸೈಡ್ಗೆ 1 ಫೀಟ್ ಮಾಡಿದ್ದೀವಿ. ಇದು ನಮಗೆ 2 ಫೀಟ್ ಆಯಿತು. C7 ಕಾಲಮ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ಇಲ್ಲಿ ಕಾಲಮ್ ಸೆಂಟರ್ಗೆ ಗ್ರಿಡ್ ಲೈನ್ ಬಂದಿಲ್ಲ ಮತ್ತು ಡ್ರಾಯಿಂಗಲ್ಲೇ ನಮಗೆ ಮೆನ್ಷನ್ ಮಾಡಿದ್ದಾರೆ ಹಾರಿಜಾಂಟಲ್ ಗ್ರಿಡ್ ಲೈನಿಂದ 4 ಇಂಚ್ ಬ್ಯಾಕ್ಗೆ ಮಾರ್ಕ್ ಮಾಡ್ಕೋಬೇಕು, ಹಾರಿಜಾಂಟಲ್ ಗ್ರಿಡ್ ಲೈನಿಂದ ಫ್ರಂಟ್ಗೆ 1 ಫೀಟ್ 2 ಇಂಚ್ ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ವರ್ಟಿಕಲ್ ಗ್ರಿಡ್ ಲೈನಲ್ಲಿ ಸೆಂಟರ್ಗೆ ಇದೆ ಕಾಲಮ್, ಲೆಫ್ಟ್ ಸೈಡ್ 4 ಇಂಚ್ ಮತ್ತು ರೈಟ್ ಸೈಡ್ 4 ಇಂಚ್ 8 ಇಂಚ್ ಆಗುತ್ತೆ. ಮತ್ತು ಈ ಕಾಲಮ್ ಸೈಜ್ ಬೇರೆ ಇದೆ, ಇದು 8 ಇಂಚ್ ಬೈ 18 ಇಂಚ್ ಇರ್ತಕ್ಕಂಥ ಕಾಲಮ್ ಆಗಿರುತ್ತೆ. ಇದಿಷ್ಟು ಇಂಜಿನಿಯರ್ಸ್ ನಾವು ಕಾಲಮ್ ಮಾರ್ಕಿಂಗ್ ಮಾಡುವಾಗ ಪಾಲಿಸಬೇಕಾದಂಥ ಅಂಶಗಳಾಗಿರುತ್ತೆ. ಈ ವಿಡಿಯೋದಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀವಿ. ಅದೇ ರೀತಿ ಇಂಜಿನಿಯರ್ಸ್ ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.